ಸೊ ನನ್ ಆಫ್ ದಿ ಅಬೋ ಅಂತೂ ಅಲ್ಲ. ಚಾರ್ಲ್ಸ್ ಬ್ಯಾಬೇಜ್ ದ ಓಲ್ಡ್ ಮೆಕ್ಯಾನಿಕಲ್, ಕರೆಕ್ಟ್ ಅಲ್ವಾ ಸರ್? ಅನಾಲಿಟಿಕಲ್ ಮಿಷಿನ್ ಅಂತ ಕರೆದ್ವಿ, ಅದನ್ನ ಕಂಪ್ಯೂಟರ್ ಮಿಷಿನ್ ಅಂತ ಕರೆದ್ವಿ, ಕರೆಕ್ಟ್ ಅಲ್ವಾ? ಸೊ ಇಟ್ ವಾಸ್ ವೆರಿ ವೆರಿ ಫ್ಯೂಜ್. ಸೊ ಅಲ್ಲಿಗೆ ಚಾರ್ಲ್ಸ್ ಬ್ಯಾಬೇಜ್ ಇಸ್ ಆಲ್ಸೋ ಗಾನ್, ಕರೆಕ್ಟ್ ಆರ್ ನಾಟ್ ಸರ್? Yes, sir. ಸೊ ದೆನ್ ವಾಟ್ ಇಸ್ ಲೆಫ್ಟ್ ಔಟ್ ಸರ್? ಅಲನ್ ಟ್ಯೂರಿಂಗ್ ಇಲ್ಲ ಜಾನ್ ನ್ಯೂಮನ್? ನ್ಯೂಮನ್ ಸರ್. B, sir. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಸರ್ ಅದು ಆಲನ್ ಟರ್ನಿಂಗ್ ಅಂತ ಸರ್. ಅದ್ ನಾನು ಬರ್ತೀನಿ ಸರ್. ಫಸ್ಟ್ ಜಾನ್ ನ್ಯೂಮನ್ ಇಸ್ ದ ಆನ್ಸರ್. ಇಸ್ ಇಟ್ ಕ್ಲಿಯರ್ ಸರ್? ಓಕೆ ಸರ್, ಸ್ವಲ್ಪ ಸುಮ್ಮನೆ ಕೇಳಿದೆ ಸರ್. ಓಕೆ, ಐ ಕಮ್ ಟು ದಟ್ ಒನ್, ಐ ಎಕ್ಸ್ಪ್ಲೈನ್ ದಟ್ ಒನ್. ಬಟ್ ಆನ್ಸರ್ ಕ್ಲಿಯರ್ ಆಯ್ತಲ್ಲ, ಇದು ಜಾನ್ ವ್ಯಾನ್ ನ್ಯೂಮನ್ ಕರೆಕ್ಟ್ ಆಯ್ತಲ್ಲ ನಿಮಗೆ? ಸೂಪರ್. ಸೊ ಸಿ ಚಾರ್ಲ್ಸ್ ಬ್ಯಾಬೇಜ್ ಏನಾಯ್ತು, ಇಟ್ ವಾಸ್ ಅ ಓಲ್ಡ್ ಮೆಕ್ಯಾನಿಕಲ್ ಮಿಷಿನ್, ಇಟ್ ವಾಸ್ ವೆರಿ ವೆರಿ ಫ್ಯೂಜ್ ಒನ್. ಅಲ್ಲಿ ಡಿಜಿಟಲ್ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಓಕೆ, ಸೊ ದಟ್ ಈಸ್ ವೈ ವಿ ಆರ್ ಎಲಿಮಿನೇಟಿಂಗ್ ಚಾರ್ಲ್ಸ್ ಬ್ಯಾಬೇಜ್. ನೌ ವಿ ಆರ್ ಸ್ಟಕ್ ಬಿಟ್ವೀನ್ ದೀಸ್ ಟು, ಜಾನ್ ನ್ಯೂಮನ್ ಇಲ್ಲಾಂದ್ರೆ ಅಲನ್ ಟ್ಯೂರಿಂಗ್. ಸೊ ಬೇಸಿಕಲಿ ದಿಸ್ ಅಲನ್ ಟ್ಯೂರಿಂಗ್ ಆರ್ಕಿಟೆಕ್ಚರ್ ಏನ್ ಕೊಟ್ಟ, ದಿಸ್ ಅಲನ್ ಟ್ಯೂರಿಂಗ್, ಇದು ಇಟ್ ವಾಸ್ ದ ಟ್ಯೂರಿಂಗ್ ಮಿಷಿನ್ ಮೇಲೆ ಒಂದು ಥಿಯರಿಟಿಕಲ್ ಕೊಟ್ಟ ಅಷ್ಟೇ ಅವನು. It was a theoretical machine or a theoretical concept. It was never done practical. Are you getting it, sir? Hello. Yes, sir. Okay. Whereas John Newman architecture, it was provided somewhere around in 1945 to 50 ಅಂತ ನೀವು ತಗೊಂಡ್ರೆ, why a base, what is that architecture, ಏನಪ್ಪಾ ಅದ್ರದ್ದು ಕ್ರಿಯೇಟಿವಿಟಿ ನೋ ಆರ್ ವಾಟ್ ಇಸ್ ದಟ್ ಥಿಂಗ್ ಅಂತ ತಗೊಂಡ್ರೆ, ಸೊ ಬೇಸಿಕಲಿ ಮೊದಲು ಏನಾಗ್ತಾ ಇತ್ತು, ಎಲ್ಲ ಬೇರೆ ಬೇರೆ ಇತ್ತು. ವೆನೆಸೆ ಬೇರೆ ಬೇರೆ, ಮೆಮೊರಿನೇ ಬೇರೆ, ಈ ತರ ಎಲ್ಲ ಬೇರೆ ಬೇರೆ ಸಪರೇಟ್ ಆಗಿತ್ತು. ಟೈಮ್ ವೇಸ್ಟ್ ಆಗೋದು, ಇಲ್ಲೆಲ್ಲ ಪ್ರಾಸೆಸ್ ಮಾಡಿ ಇಲ್ಲಿ ತಗೊಂಡ್ಬರ್ಬೇಕು, ಇಲ್ಲಿಂದ ತಗೊಂಡೋಗಿ ಇಲ್ಲಿ ಕೊಡ್ಬೇಕು, ಈ ತರ ಇತ್ತು. ವೆರಸ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಲ್ಲಿ ಏನ್ ಮಾಡ್ದ ಅಂತಂದ್ರೆ, ಹಿ ಟೋಲ್ಡ್ ಆಲ್ ದ ಸಿಸ್ಟಮ್ ಏನೇನು ಬೇಕಲ್ವಾ, ಬೋತ್ ಡೇಟಾ ಇರ್ಬೋದು, ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಎಕ್ಸೆಟ್ರಾ, ಆಲ್ ಆಫ್ ದಟ್ ಶುಡ್ ಬಿ ಸ್ಟೋರ್ಡ್ ಆನ್ ದ ಸೇಮ್ ಥಿಂಗ್ ಆರ್ ಇನ್ ದ ಸೇಮ್ ಮೆಮೊರಿ. ಸೊ ಸೇಮ್ ಮೆಮೊರಿನ ಎಲ್ಲ ಸ್ಟೋರ್ ಮಾಡಿದ್ರೆ ವಿ ವಿಲ್ ಬಿ ಏಬಲ್ ಟು ಕನೆಕ್ಟ್ ವೆರಿ ಫಾಸ್ಟ್ ಅಂಡ್ ವಿಲ್ ಬಿ ಏಬಲ್ ಟು ಗೆಟ್ ಔಟ್ಪುಟ್ ವೆರಿ ಫಾಸ್ಟ್ ಅಂತ ಹೇಳಿ, ಇವತ್ತು ನೀವೇನ್ ನೋಡ್ತಾ ಇದ್ದೀರಲ್ಲ ಸಿಪಿಯು ಅಂತ ನಾವೇನ್ ನೋಡ್ತಾ ಇದ್ದೀರಲ್ಲ ಇವತ್ತು, ಅದಕ್ಕೆ ಎಲ್ಲ ಇನ್ಪುಟ್ ಹೋಗುತ್ತೆ, ಅದಕ್ಕೆ ಅದರಿಂದಾನೇ ಔಟ್ಪುಟ್ ಬರುತ್ತೆ, ಅದರಲ್ಲೇ ಮೆಮೊರಿ ಯೂನಿಟ್ ಕೊಟ್ಟಿರ್ತೀವಿ, ಅದರಲ್ಲೇ ಕಂಟ್ರೋಲ್ ಯೂನಿಟ್, ಅದರಲ್ಲೇ ಲಾಜಿಕ್ ಯೂನಿಟ್. ಸೊ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಆನ್ ದಿ ಸೇಮ್ ಬೇಸ್. ಆರ್ ಗೆಟಿಂಗ್ ಇಟ್ ಸರ್? ಸಿ ಮೊದಲು 6040 ಮಿಷಿನ್ ತಗೊಂಡು ಇಷ್ಟು ದೊಡ್ಡ ರೂಮ್ ಅಲ್ಲಿ ಇಲ್ಲಿಂದ ಡೇಟಾ, ಇಲ್ಲಿಂದ ವೈರಲ್ ತಗೊಂಡು ಇಲ್ಲಿ ಕೊಡ್ಬೇಕು, ಅಲ್ಲಿಂದ ವೈರಲ್ ತಗೊಂಡ್ಬಂದು ಇಲ್ಲಿ ಕೊಡ್ಬೇಕು. ಸ್ಲೋ ಪ್ರಾಸೆಸ್ ಅಂಡ್ ಟೈಮ್ ಬೇಸ್ಡ್. ಟ್ರೂ ಆರ್ ಫಾಲ್ಸ್ ಸರ್? Yes, sir. ಅದೇ ಇವತ್ತು ಮದರ್ ಬೋರ್ಡ್ ಅಂತ ಎಷ್ಟಿದೆ ನಮ್ಮ ಮದರ್ ಬೋರ್ಡ್, ಇವತ್ತು ಸಿಪಿ ಇರುವಂತ ಮದರ್ ಬೋರ್ಡ್ 6 4 ಇಂಚ್ ಬೈ 6 ನಿಮ್ದೊಂದು ಮೊಬೈಲ್ ಫೋನ್ ಅಷ್ಟು ಅಗಲ ಇರುತ್ತೆ. ಈ ಕಡೆ ಇನ್ಪುಟ್ ಕೊಡ್ತೀವಿ, ಈ ಕಡೆ ಔಟ್ಪುಟ್ ತಗೊಂತೀವಿ, ಇಲ್ಲೊಂದು ಕಂಟ್ರೋಲ್ ಯೂನಿಟ್, ಇಲ್ಲೊಂದು ಪ್ರಾಸೆಸರ್, ಎಲ್ಲ ಒಂದ್ರಲ್ಲೇ ಮಾಡ್ತಾ ಇಲ್ವಾ ಸರ್ ನಾವು? ಮಾಡ್ತೀವಿ ಸರ್. ದಟ್ ಆರ್ಕಿಟೆಕ್ಚರ್ ಬೇಸ್ ಯಾರಪ್ಪ ಕೊಟ್ಟಿದ್ದು ಅಂತಂದ್ರೆ ಜಾನ್ ವ್ಯಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಒಂದು ಫೌಂಡೇಶನ್ ಲೈಕ್ ಆರ್ಕಿಟೆಕ್ಚರ್ ನಿಮಗೆ ಒಂದು ಪ್ಲಾನ್ ಅಂತ ಅನ್ಕೊಳ್ಳಿ, ಒಂದು ಮನೆ ಕಟ್ಟೋದು ಪ್ಲಾನ್ ಕೊಟ್ಟಂಗೆ ಈ ತರ ಮಾಡ್ಬೋದಲ್ವಾ ಅಂತ ಒಂದು ಪ್ಲಾನ್ ಕೊಟ್ಟ. ಆ ಪ್ಲಾನ್ ಅನ್ನ ಯೂಸ್ ಮಾಡ್ಕೊಂಡು ವಿ ಲಾಂಚ್ ಅವರ್ ಡಿಜಿಟಲ್ ಕಂಪ್ಯೂಟರ್. ಅಲಾನ್ ಟ್ಯೂರಿಂಗ್ ಕೂಡ ಒಂದು ಪ್ರಪೋಸ್ ಕೊಟ್ಟ, ಇನ್ನು ಟ್ಯೂರಿಂಗ್ ಮಿಷಿನ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಕೊಟ್ಟ. ಬಟ್ ದ ಟ್ಯೂರಿಂಗ್ ಮಿಷಿನ್ ವಿಚ್ ವಾಸ್ ನೆವರ್ ಮೇಡ್ ಪ್ರಾಕ್ಟಿಕಲ್ ಆಗಿ ನಮ್ಗೆ ಮಾಡಕ್ ಆಗ್ಲೇ ಇಲ್ಲ. ಸೊ ಟುಡೇ ದ ಡಿಜಿಟಲ್ ಕಂಪ್ಯೂಟರ್ ಇಸ್ ಬೇಸ್ಡ್ ಆನ್ ಜಾನ್ ವ್ಯಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಕ್ಲಿಯರಾ ಸರ್?